ಗೊತ್ತೇ ಇರ್ತವೆ. ಈಗ ಪರಮಾತ್ಮನ ದೇಹನೇ ಪರಮಾತ್ಮ ಅಲ್ವಾ? ಹೀಗೆ ಅಷ್ಟೋ ಅನೇಕ ಶಿರ ತಲೆಗಳುಳ್ಳವನು ಪರಮಾತ್ಮ. ಈಗ ಅನೇಕ ತಲೆಗಳಿಗೆ ಅನೇಕ ಕಣ್ಣುಗಳಿರ್ತವೆ, ಮೂಗುಗಳಿರ್ತವೆ, ಬಾಯುಗಳಿರ್ತವೆ, ಕೂದಲುಗಳಿರ್ತವೆ, ರೋಮಗಳು, ಬಹುಗಳು, ಕಂಠ, ಹೊಟ್ಟೆ, ಕೈ, ಕಾಲು, ಮೊಣಕಾಲು ಇವೆಲ್ಲವೂ ಇರ್ತವೆ. ಆದ್ರಿಂದ ಪರಮಾತ್ಮ ಎಲ್ಲದರಿಂದಲೂ ಏನಾಗಿದ್ದಾನೆ? ಪರಿಪೂರ್ಣನಾಗಿದ್ದಾನೆ. ಅವನ ರೋಮಗಳು ಪರಿಪೂರ್ಣವಾದದ್ದು, ಅವನ ರೂಪಗಳು ಪರಿಪೂರ್ಣ, ಮಹಿಮೆಗಳು ಪರಿಪೂರ್ಣ, ಎಲ್ಲದರಿಂದಲೂ ಪರಿಪೂರ್ಣನಾದವನು ಅದು ಪರಮಾತ್ಮ. ವಿಜಯ ವಿಠಲ ಅಂತಲೇ ಹೇಳ್ತಾರೆ. ಅಂತಹ ಪರಮಾತ್ಮನನ್ನ ಈ ರೀತಿಯಾಗಿ ಅನೇಕ ಸುಳಾದಿಗಳ ಮುಖಾಂತರ, ಹಾಡುಗಳ ಮುಖಾಂತರ ನಮಗೆ ವಿಜಯದಾಸರು, ಅನೇಕ ದಾಸರಾಯರು, ಜಗನ್ನಾಥದಾಸರು ತಿಳಿಸ್ಕೊಟ್ಟಿದ್ದಾರೆ. ಅಂತಹ ಪರಮಾತ್ಮನ ಸ್ಮರಣೆ ಮಾಡಿ ಅಂತ ದಾಸರಾಯರು ಹೇಳ್ತಾರೆ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು. ನಮಸ್ಕಾರ. ಹರೇ ಶ್ರೀನಿವಾಸ.